ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಂದು ಫ್ರೈಡೇ. ನಮಗೆ ಫೋರ್ತ್ ಸೆಮ್ ಎಕ್ಸಾಮ್ ಇದೆ, BCom ಫೋರ್ತ್ ಸೆಮ್ ಎಕ್ಸಾಮ್. ಸೊ ನನ್ನ ಫ್ರೆಂಡ್ ರಂಜಿತ್ ಅಂತ ಹೇಳಿ ಇವಳು ಬಂದು ಟಿಪ್ಟೂರಲ್ಲಿ ಇರೋದು. ಸೊ ಇವಳು ಟಿಪ್ಟೂರಿಂದ ಇಲ್ಲಿವರೆಗೂ ಹಾಲ್ ಟಿಕೆಟ್ ಇಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದಾಳೆ. ಆಲ್ಮೋಸ್ಟ್ ಮೊನ್ನೆಯಿಂದನೂ ಇಶ್ಯೂ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಹಾಲ್ ಟಿಕೆಟ್ನ. ಬಟ್ ನಾವು ಇವತ್ತು ಪ್ರಿನ್ಸಿಪಾಲ್ನ ಕೇಳಿ ಇವತ್ತು ಬರ್ಬೋದಂತ ಕೇಳಿದ್ದಕ್ಕೆ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ಫಸ್ಟು ಕಾಲೇಜ್ ಬಂದುಬಿಟ್ಟು ಡಿಪೋ ಹತ್ರ ಇತ್ತು, ಅಂದರೆ ತುರುವೇಕೆರೆ ಮೊಸರು ಕೊಟ್ಟಿಗೆ ಇದೆಯಲ್ಲ ಅದ್ರ ನಿಯರ್ ಬೈಯಲ್ಲಿ ಡಿಪೋ ಹತ್ರ ಇತ್ತು. ಸೊ ಈ ಕಾಲೇಜ್ನ ಬಂದು ತುರುವೇಕೆರೆ ತಾಲೂಕು ಆಫೀಸ್ ನಿಯರ್ ಬೈ ಇರೋ ಬಿರ್ಲಾ ಕಾರ್ನರ್ ಹತ್ರ ಕಾಲೇಜ್ನ ಶಿಫ್ಟ್ ಮಾಡಿದ್ದಾರೆ. ಸೊ ಇನ್ನೂ ಕಾಲೇಜ್ನ ಕನ್ಸ್ಟ್ರಕ್ಟ್ ಮಾಡ್ತಾನೇ ಇದ್ದಾರೆ. ಹಾಗಾಗಿ ಹೋಗ್ಬೇಕಾದ್ರೆ ನಮಗೇನು ಪ್ರಾಬ್ಲಮ್ ಅಂತ ಫೀಲ್ ಆಗಲಿಲ್ಲ. ನಮ್ಮ ಮಾವ ಅಲ್ಲಿವರೆಗೂ ಬಿಟ್ಕೊಟ್ರು ಕಾಲೇಜ್ ಹತ್ರ. ಸೊ ಬರಬೇಕಾದ್ರೆ ನಮಗೆ ತುಂಬ ಕಾಲ್ ಪೇನ್ ಆದಂಗೆ ಆಯಿತು. ಸಖತ್ತು ತುಂಬ ದೂರ ಅಂತ ಅನ್ನಿಸ್ತು. ಅದೇ ಚೌಧರಿ ಕಲ್ಯಾಣ ಮಂಟಪ ಇದೆಯಲ್ಲ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ಸೊ ನೋಡಿ, ಇದೇ ರೋಡಲ್ಲಿ ನಮ್ಮ ಕಾಲೇಜ್ ಇರೋದು. ಒಂದು ಥರ್ಡ್ ಟ್ರಿಮಿಸ್ಟರ್ ಪ್ರೆಗ್ನೆನ್ಸಿ ಜರ್ನಿ ಇರೋದ್ರಿಂದ ನನಗೆ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬರೋದು ತುಂಬ ಪ್ರಾಬ್ಲಮ್ ಅಂತ ಅನಿಸುತ್ತೆ. ತುಂಬ ಫಾರ್ ಆಯಿತು ಅಂತ ಫೀಲ್ ಆಯಿತು. ಸೊ ಕಾಲೇಜ್ ಕೂಡ ಅಷ್ಟು ಕಂಫರ್ಟಬಲಾಗಿ ಏನಿಲ್ಲ. ಇನ್ನೂ ಫಸ್ಟ್ ಟೈಮು ನಾವು ಇದರಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಅಂತ ಹೇಳಿ ಹೋಗ್ತಾ ಇರೋದು. ಲಾಸ್ಟ್ ಥರ್ಡ್ ಸೆಮ್ ಎಕ್ಸಾಮಲ್ಲಿ ನಾನು ಥರ್ಡ್ ಮಂತ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿದ್ದೆ. ಸೊ ಆಗಲೂ ತುಂಬ ಹೆವಿ ವಾಮಿಟಿಂಗ್ ಇತ್ತು. ಬಟ್ ಇತ್ತೀಚೆಗೆ ನನಗೆ ತಲೆ ಸುತ್ತು ಜಾಸ್ತಿ ಆಗ್ತಿದೆ. ಸೊ ಈ ಮುಂದೆಗಡೆ ಎಲ್ಲ ನೋಡ್ತಿದ್ರೆ ನನಗೆ ಆಲ್ಮೋಸ್ಟ್ ನೆಡ್ಕೊಂಡು ಬರೋಕ್ಕೆ ಭಯ ಆಗುತ್ತೆ. ನಾವು ಕಾಲೇಜಿಗೆ ಹಾಲ್ ಟಿಕೆಟ್ ಇಸ್ಕೊಂಬರೋಕೆ ಹೋದಾಗ ತುಂಬ ರಶ್ ಇತ್ತು. ನಾವು 2-3 ಅವರ್ ಕಾದ್ವು. ಸೊ ಎಕ್ಸಾಮ್ ಫೀಸ್ನ ನಾವು ಮುಂಚೆನೇ ಪೇ ಮಾಡಿದ್ವು. ಈಗ ನಾವು ಅಟೆಂಡೆನ್ಸ್ ಫೀಸು ಮತ್ತು ಸೆಮಿನಾರ್ ಫೀಸ್ಗಳನ್ನೆಲ್ಲ ಪೇ ಮಾಡಬೇಕಾಗಿತ್ತು. ಸೊ ಯಾಕೆಂದರೆ ಕರೆಸ್ಪಾಂಡೆನ್ಸಲ್ಲಿ ನಾವು ಕಾಲೇಜ್ ಹತ್ರ ಹೋಗ್ತಿದ್ದಲ್ವ, ಅದೆಲ್ಲ ಪೇ ಮಾಡಿ ಇಸ್ಕೊಂಬರೋದು 2-3 ಅವರ್ಸೇ ಆಯಿತು. ಸೊ ನೋಡಿದೆ, ನಮ್ಮ ತುರುವೇಕೆರೆ ತಾಲೂಕು ಆಫೀಸ್ ರೋಡಲ್ಲೇ ನಾವು ಹೋಗ್ಬೇಕಾಗಿರೋದು ಕಾಲೇಜ್ಗೆ. ಫೈನಲಿ ನಮಗೆ ಹಾಲ್ ಟಿಕೆಟ್ ಸಿಕ್ಕಿದ್ದು ಹೆಚ್ಚು ಕಮ್ಮಿ ಎಕ್ಸಾಮ್ ಬರೆದಷ್ಟೇ ಖುಷಿ ಆಯಿತು. ನಾನು ಹೇಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಅಥವಾ ನನಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಹಾಗೆ ಈ ವಿಡಿಯೋನಲ್ಲಿ ಯಾರ್ಯಾರು ನೋಡ್ತಾ ಇದ್ದಾರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.